ರಾಧಿಕಾ, ಕೈಲಾಶ್ ಅವರೇ, ನಿಮ್ಗೇನು ಆಗಿಲ್ಲ ಅಲ್ವಾ? ನಂಗೇನೂ ಆಗಿಲ್ಲ ರಾಧಿಕಾ. ನಿನ್ನ ತಲೆಗೆ ಏಟಾಯ್ತು, ಅದಕ್ಕೆ ಡಾಕ್ಟರ್ನ ಕರೆಸಿದೆ. ನಥಿಂಗ್ ಟು ವರಿ. ನಾಳೆ ಒಳಗಡೆ ನೋವೆಲ್ಲ ಕಮ್ಮಿ ಆಗುತ್ತೆ. ಸ್ವಲ್ಪ ದಿನ ರೆಸ್ಟ್ ತಗೋಬೇಕಷ್ಟೇ. 2 ದಿನ ಈ ಟ್ಯಾಬ್ಲೆಟ್ ಕೊಡಿ, ಓಕೆನಾ? ಥ್ಯಾಂಕ್ಸ್ ಡಾಕ್ಟರ್. ಓಕೆ, ಹುಷಾರಮ್ಮ. ಅತ್ತೆ, ಸ್ವಲ್ಪ ನೀರು ತಗೊಂಡು ಬನ್ನಿ, ಟ್ಯಾಬ್ಲೆಟ್ಸ್ ಕೊಡಬೇಕು. ಸರಿನಪ್ಪ. ರಾಧಿಕಾ, ಇವಾಗ ಹೇಗಿದ್ಯಾ? ಪರವಾಗಿಲ್ಲ ಕೈಲಾಶ್. ಓಕೆನಾ? ಏ ರಾಧಿಕಾ, ಯಾಕೆ ಹೇಳ್ತಿದ್ಯಾ? ಇವತ್ತು ಇಡೀ ದಿನ ಇಲ್ಲೇ ಮಲ್ಕೊಂಡು ರೆಸ್ಟ್ ತಗೋಬೇಕು, ಸರಿನಾ? ನಂಗೇನು ಆಗಿಲ್ಲ ರೀ, ಚೆನ್ನಾಗೇ ಇದ್ದೀನಿ. ಅದೇ ಬೇಡ ಅಂತಿರೋದು, ರೆಸ್ಟ್ ತಗೋ. ಮಲ್ಕೋ. ರಾಧಿಕಾಗ್ ಹಾಲು ತಂದು ಕೊಡಿ. ನನ್ ಕರ್ಮ, ಇವಳು ನಮ್ಮ ಮನೆಯಿಂದ ಓಡಿಸೋ ಬದಲು ಕೆಲ್ಸದೊಳ್ ಥರ ಸೇವೆ ಮಾಡೋ ಹಾಗಾಯ್ತು. ಅಜ್ಜಮ್ಮ, ಸ್ವಲ್ಪ ಹಾಕೋ ಅಂದ್ರೆ ಅಷ್ಟೊಂದು ಹಾಕ್ತಿದ್ಯಲ್ಲ. ಸಂಜೆ ತನಕ ಕೆಲಸ ಮಾಡ್ಬೇಕಲ್ವೇ? ಅಂದ್ರೆ ಇಷ್ಟು ತಿಂದೆ ಇದ್ರೆ ಹೇಗಮ್ಮ? ಪ್ರಿಯಾ, ನಾನು ಹಾಸ್ಪಿಟಲ್ ಬಗ್ಗೆ ಮಾತಾಡಕ್ ಹೋಗ್ತಿದ್ದೀನಿ. ನಿನ್ನ ನರ್ಸರಿ ಹತ್ರ ಡ್ರಾಪ್ ಮಾಡ್ಲಾ? ನಾನ್ ಬೈಕಲ್ಲಿ ಹೋಗ್ತೀನಿ ಪತಿರಾಯ್ರೆ, ನೀವ್ ಹೊರಡಿ. ಹಾ ಆಯ್ತು. ಹಾ ಪ್ರಿಯಾ, ಹೊಟ್ಟೆ ತುಂಬಾ ಊಟ ಮಾಡು. ಊಟ ಮಾಡದೆ ಸಂಜೆ ಬಂದು ಅಯ್ಯೋ ಕಷ್ಟ ಆಯ್ತು ಅನ್ಬೇಡ, ಸರಿನಾ? ಹೋಗ್ಬರ್ತೀನಿ ಅಜ್ಜಿ. ಸರಿ ಪುಟ್ಟ, ತಗೊಳಮ್ಮ. ಹಾ, ನೇಹ ಹೊರಗಡೆನೇ ಇದ್ದಳು. ಹೇಗಿದ್ರು ಅವಳ ಜೊತೆ ಮಾತಾಡಕ್ಕಾಗಲ್ಲ, ನನ್ ಪ್ರೀತಿನೂ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ಈ ಲೆಟರ್ ಅಲ್ಲೆಲ್ಲ ಬರ್ದಿದ್ದೀನಿ, ಇದನ್ನೇ ಅವಳಿಗೆ ಕೊಟ್ಬಿಡ್ತೀನಿ. ಬೇಗ ಹೋಗೋ. ಅಷ್ಟೇ ಅಂತೀಯಾ? ಹೂ ಕಣೋ, ಹೋಗೋ, ಹೋಗು. ಅಯ್ಯಯ್ಯೋ, ಅವ್ರ ಅಣ್ಣ ಬಂದ ಕಣೋ. ಬೇಗ ಹೋಗೋ, ಅವ್ರಣ್ಣ ಹೊರಟೋದ್ನಲ್ಲ, ಇದೇ ಸರಿಯಾದ ಟೈಮು, ಬೇಗ ಹೋಗು. ನನಗೆ ಧೈರ್ಯ ಸಾಲ್ತಿಲ್ಲ ಕಣೋ. ಭಯ ಆಗ್ತಿದ್ಯೋ? ಈ ಲೆಟರ್ ಇಲ್ಲಿ ನಾನು ಎಸ್ಬಿಡ್ತೀನಿ. ಸರಿ, ಹಾಕೋ.
ಲೆಟರ್ ಅವ್ರ ಅದಕ್ಕೆ ಕೇಕ್ ಸಿಕ್ತಲ್ಲೋ. ನೋ ನೇಹಾ ಎಸ್ತಿರ್ಬೋದೇನೋ. ಓಕೆನಾ? ಸಂಬಂಧ ಏನಮ್ಮ ಇಷ್ಟೊಂದು ಗಟ್ಟಿ ಆಗ್ತಿದೆ? ಅವ್ರ ಮಧ್ಯೆ ಏನ್ ಜಗಳ ಆಗಿತ್ತು ಅಂತ ಗೊತ್ತಿಲ್ದಿದ್ರು ಇನ್ಮೇಲೆ ಇವ್ರಿಬ್ರು ಒಂದಾಗಲ್ಲ, ನಾವ್ ಅವ್ರನ್ನ ಒಂದಾಗಕ್ ಬಿಡಲ್ಲ ಅಂದ್ಕೊಂಡ್ರೆ ಮತ್ತೆ ಹತ್ರ ಆಗ್ತಿದಾರಲ್ಲ. ಹಾಗಾದ್ರೆ ಅವ್ರಿಬ್ರನ್ನ ದೂರ ಮಾಡಕ್ಕಾಗಲ್ವಾ? ಅದಕ್ ದಾರಿನೇ ಇಲ್ವಾ ಅಮ್ಮ? ಇದೆ, ಒಂದೇ ಒಂದ್ ದಾರಿ ಇದೆ. ನಾವೇನಾದ್ರೂ ಆ ದಾರಿಲ್ ಹೋದ್ರೆ ಈಗ ತಾನೇ ಮತ್ತೆ ಗಟ್ಟಿ ಆಗ್ತಿರೋ ಕೈಲಾಶ್ ರಾಧಿಕಾ ಸಂಬಂಧ ತಕ್ಷಣ ಪುಟಕ್ಕಂತ ಮುರಿದು ಹೋಗುತ್ತೆ. ಏನಮ್ಮ ಆ ದಾರಿ? ತಗೋ, ಇದು ತಿಂತಾ ಇರೋ ಅಷ್ಟ್ರಲ್ಲಿ ನಾನೊಂದು ಕಾಲ್ ಮುಗಿಸ್ಕೊಂಡು ಬರ್ತೀನಿ. ರಾಧಿಕಾ ಒಳ್ಳೆ ಹುಡುಗಿನೇ ಇರ್ಬೋದು ಕಣೆ, ಆದ್ರೆ ನಮ್ ಕೈಲಾಶ್ಗೆ ಹೆಂಡತಿ ಆಗಕ್ಕಂತೂ ಲಾಯಕ್ಕೇ ಇಲ್ಲ. ಹಾಗ್ಯಾಕಂತೀಯ ಅಲಿವಣಿ? ಸೊಸೆಯಾಗಿ ಬಂದಾಗಿಂದ ಮನೆ ಜವಾಬ್ದಾರಿನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ನಿಭಾಯಿಸ್ತಿದ್ದಾಳಲ್ಲ. ನನ್ನ ತಂಗಿನೂ ಅಳಿಮಯ್ಯನೋ ಬೊಂಬಾಟಾಗಿ ನೋಡ್ಕೊತಿದ್ದಾಳಲ್ಲ. ಕೈಲಾಶ್ ಹೆಂಡತಿ ಆದವಳಿಗೆ ಇದಕ್ಕಿನ್ನ ಇನ್ನೇನ್ ಬೇಕು? ಅದನ್ ನೋಡೆ ಅದಕ್ಕೆ ಅವರು ಮುಖ್ಯವಾಗಿ ನಮ್ ಕೈಲಾಶ್ ಮೋಸ ಹೋಗ್ತಿರೋದು. ರಾಧಿಕಾ ಮಾಡ್ತಿರೋದೆಲ್ಲ ನಾಟಕ ಅಂತ ಅರ್ಥನೇ ಮಾಡ್ಕೋತಿಲ್ಲ ರೀ. ಪಾಪ ನಮ್ ಕೈಲಾಶ್ ನೋಡ್ತಿದ್ರೆ ನಂಗಂತೂ ಅಯ್ಯೋ ಅನ್ಸುತ್ತೆ ರೀ. ಹೆಂಡತಿ ತೋರಿಸ್ತಿರೋ ಪ್ರೀತಿ ನಿಜ ಅನ್ಕೋತಿದ್ದಾನೆ. ನೀನ್ ಸುಮ್ನಿರಮ್ಮ, ಏನೇನೋ ಇಮ್ಯಾಜಿನ್ ಮಾಡ್ಕೊಂಡ್ ಮಾತಾಡ್ತಿದ್ಯಲ್ಲ. ರಾಧಿಕಾ ಅಕ್ಕ ಯಾಕೆ ಬಾವಂಗೂ ಅತ್ತೆಗೂ ಮೋಸ ಮಾಡ್ತಾಳೆ? ಅಯ್ಯೋ ಹುಚ್ಚ ಹುಡುಗಿ, ನಾನ್ ತುಂಬಾ ಮುಂಚೆಯಿಂದ ರಾಧಿಕಾ ನಡವಳಿಕೆ ಗಮನಿಸಿ ಅನುಮಾನ ಬಂದ್ರು ಸುಮ್ನೆ ಇದ್ದೆ. ಆದ್ರೆ ನಿನ್ನೆ ಅವಳು ಆಡಿದ ನಾಟಕ ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತು. ಅದು ಹೇಗೆ ಅಲಿವಣಿ? ದೊಡ್ಡ ಟೆಂಡರು
ರಾಧಿಕಾಯಿಂದಾನೇ ಬಂತು ಅಂತ ಅದ್ಕೆ ಮತ್ತೆ ಕೈಲಾಶ್ ಇಬ್ರು ಕುಣಿದಾಡ್ತಿದ್ರಲ್ಲ. ಹೌದಮ್ಮ. ನೀವು ಗಮನಿಸಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಸುಮಾರು ದಿನದಿಂದ ರಾಧಿಕಾ ಮತ್ ಕೈಲಾಶ್ ಮಧ್ಯ ಹೊಂದಾಣಿಕೆ ಇಲ್ಲ ಅಂತ ಅನ್ನಿಸ್ತಿದೆ ಕಣೆ. ನಿನ್ನೆ ನಮ್ ಕೈಲಾಶ್ ಟೆಂಡರ್ಗೆ ಹೋಗ್ತಾ ಇದ್ದಾಗ ರಾಧಿಕಾ ಬೇಕು ಅಂತಾನೆ ಪೇಪರ್ಸ್ನ ಗಂಡನ್ ಮುಂದೆ ಬ್ಯಾಗಲ್ಲಿಟ್ಲು. ಕೈಲಾಶ್ ಬಾತ್ರೂಮ್ ಒಳಗ್ ಹೋಗಿದ ತಕ್ಷಣ ಆ ಪೇಪರ್ ತೆಗೆದು ಮಂಚದ ಕೆಳಗ್ ಹಾಕಿದ್ನ ನನ್ ಕಣ್ಣಾರೆ ನೋಡ್ದೆ ಕಣೆ. ಅಮ್ಮ, ಹಾಗ್ ಮಾಡೋದ್ರಿಂದ ಅಕ್ಕಂಗೇನ್ ಪ್ರಯೋಜನ ಆಗುತ್ತೆ? ಕೈಲಾಶ್ಗೆ ಟೆಂಡರ್ ಆಫೀಸಲ್ಲಿ ಪೇಪರ್ ಸಿಗದೆ ಇರೋ ತರ ಮಾಡಿ ಟೆನ್ಷನ್ ಕೊಟ್ಲು. ಕೊನೆಗಳ್ಗೆ ತಗೊಂಡ್ ಹೋಗ್ಕೊಟ್ಟು ದೊಡ್ಡ ಗಂಡಾಂತರದಿಂದ ಪಾರ್ ಮಾಡೋ ತರ ಡ್ರಾಮಾ ಆಡಿ ಇಬ್ರು ಹತ್ರನೂ ಒಳ್ಳೊಳ್ಳೆ ಅನ್ನಿಸ್ಕೊಂಡ್ಲು. ಮುಖ್ಯವಾಗಿ ಅವಳ ಮೇಲ್ ಕೋಪಿಸ್ಕೊಂಡಿರೋ ಗಂಡಂಗೆ ನಂದೊಂಚೂರೂನೂ ತಪ್ಪಿಲ್ಲ, ನಾನ್ ತುಂಬಾ ಜವಾಬ್ದಾರಿ ಇರೋಳು, ನೀನೇ ನನ್ನ ಅಪಾರ್ಥ ಮಾಡ್ಕೊಂಡ್ರಿ ಅಂತ ನಂಬಿಸಿ ಗಂಡನ್ನ ಸಲೀಸಾಗಿ ಅವಳ ಕಡೆಗೆ ಎಳ್ಕೊಂಡ್ಬಿಟ್ಲು. ಇದೆಲ್ಲ ದೂರ ಆಗಿದ್ ಗಂಡನ್ನ ಹತ್ರ ಮಾಡ್ಕೊಳಕ್ ಆಡಿದ್ ಡ್ರಾಮಾ. ನಿಜವಾಗ್ಲೂ ನಿಯತ್ತಾಗಿರೋಳೆ ಆಗಿದ್ರೆ ಪೇಪರ್ಸ್ ಕಾಣಿಸಿದ ಕೂಡ್ಲೆ ಕೈಲಾಶ್ಗೊಂದ್ಸಲ ಫೋನ್ ಮಾಡಿ ಆ ವಿಷಯ ಹೇಳ್ಬೋದಿತ್ತಲ್ಲ. ಇಲ್ಲ ಅಂದ್ರೆ ಡ್ರೈವರ್ ಕೈಯಲ್ಲಿ ಕಳಿಸ್ಬೋದಿತ್ತು. ಅವಳೇ ಹೋಗಿದಾಳಂದ್ರೆ ಏನರ್ಥ? ಹೌದಲ್ವಮ್ಮ? ಅಂದ್ರೆ ಭಾವಂಗೆ ಬೇಕು ಅಂತಾನೆ ಅಕ್ಕ ಮೋಸ ಮಾಡ್ತಿದ್ದಾಳ? ಹೋಗ್ಲಿ ಬಿಡಿ, ಈ ವಿಷಯನ ನಾವಿಲ್ಲೇ ಮರೆತ್ ಬಿಡೋಣ. ಹೆಂಡತಿ ಬೇಕು ಅಂತಾನೆ ಮೋಸ ಮಾಡಿದಾಳಂತ ಗೊತ್ತಾದ್ರೆ ಕೈಲಾಶ್ಗೆ ತುಂಬಾ ಬೇಜಾರಾಗುತ್ತೆ ರೀ. ಈ ಕವರ್ನ ನೀನೇ ಬ್ಯಾಗಲ್ಲಿ ಇಟ್ಟಿದ್ಯಲ್ಲ, ಮತ್ತೆ ಹೇಗೆ ಮಿಸ್ ಆಯ್ತು? ಗೊತ್ತಿಲ್ಲ ರೀ, ನೀವು ಬಂದಮೇಲೆ ನೋಡ್ದೆ ಮಂಚದ ಕೆಳಗೆ ಬಿದ್ದಿತ್ತು, ನಿಮಗೆ ಬೇಕಾಗ್ಬೋದು ಅಂತ ತಗೊಂಡು ಬಂದೆ. ಸರ್, ರೀ, ಆಫೀಸಿಗೆ ಹೊರಡ್ತಿದ್ದೀರಾ?
ಟೆಂಡರ್ ಟೈಮ್ ಇನ್ನೇನ್ ಮುಗಿಯತ್ತೆ ಅನ್ನೋಷ್ಟ್ರಲ್ಲಿ ಅದೇ ಕವರ್ನ ನೀನು ಹೇಗ್ ತಗೊಂಡ್ ಬಂದೆ ಹೇಳು. ಹೇಗ್ ಮಿಸ್ ಆಯ್ತೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ರೀ. ನಾನು ರೂಮಿಗೆ ವಾಪಸ್ ಬಂದಾಗ ಇಲ್ಲಿ ನೋಡಿ, ಇಲ್ಲೇ ಆ ಕವರ್ ಬಿದ್ದಿತ್ತು, ಇಲ್ಲೇ ನನಗೆ ಸಿಕ್ಕಿತ್ತು ಕೂಡ. ಅದು ನೀವು ಫೋನ್ ಮಾತಾಡಿದ್ದನ್ನ ಕೇಳಿಸ್ಕೊಂಡೆ ಅಲ್ವಾ, ಪ್ರಾಬ್ಲಮ್ ಆಗ್ಬೋದು ಅಂತ ತಕ್ಷಣ ನಿಮಗೆ ತಂದ್ಕೊಟ್ಟೆ ನಾನು. ಅದು ನೀನ್ ಮಾಡಿದ ಪ್ಲಾನ್ ಅಲ್ದೇ ಇದ್ರೆ ಕವರ್ ಇಲ್ಲಿ ಬಿದ್ದಿದೆ ಅಂತ ನನಗೆ ಯಾಕೆ ಫೋನ್ ಮಾಡಿ ಹೇಳಲಿಲ್ಲ? ನೀನೇ ಡೈರೆಕ್ಟ್ ಆಗಿ ಯಾಕೆ ಬಂದೆ? ಆ ಟೈಮಲ್ಲಿ ಫೋನ್ ಮಾಡಬೇಕು ಅಂತ ತೋಚಲಿಲ್ಲ ರೀ. ಅರ್ಜೆಂಟಲ್ಲಿ ಹಾಗೆ ಬಂದ್ಬಿಟ್ಟೆ ಅಷ್ಟೇ. ಇದರಲ್ಲಿ ಪ್ಲಾನ್ ಏನಿದೆ ರೀ? ಇದೆ, ಖಂಡಿತ ಪ್ಲಾನ್ ಪ್ರಕಾರನೇ ಇದೆಲ್ಲ ಮಾಡ್ತಾ ಇದ್ಯಾ. ನಿನ್ನ ದೂರ ಇಟ್ಟಿದ್ದೀನಿ ಅಂತ ನನ್ನ ಹತ್ರ ಮಾಡ್ಕೊಳಕ್ಕೆ, ನನ್ನ ಕೋಪ ಕರಗಿಸಿ ನನ್ನ ಮನಸ್ಸನ್ನ ಮತ್ತೆ ನಿನ್ನ ಕಡೆ ತಿರುಗಿಸ್ಕೊಳ್ಳೋದಕ್ಕೆ ನೀನೇ ಡ್ರಾಮಾ ಮಾಡ್ತಿದ್ಯಾ. ಬ್ಯಾಗ್ ರೆಡಿ ಮಾಡೋ ಥರ ನಾಟಕ ಆಡಿ ಆ ಕವರ್ನ ನೀನೇ ಕೆಳಗಡೆ ಹಾಕಿ ಕೊನೆ ಮೂಮೆಂಟಲ್ಲಿ ತಂದ್ಕೊಟ್ಟೆ. ಇಲ್ಲ ರೀ, ನನ್ನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನನಗೆ ಅಂತ ಯಾವ ಉದ್ದೇಶನೂ ಇಲ್ಲ. ಮಾಡೋದೆಲ್ಲ ಮಾಡಿ ಆಣೆ ಮಾಡೋದಕ್ಕೂ ಹೇಸ್ದಿರೋ ನಿನ್ನಂಥವ್ರು ನೋಡಿದ್ರೆ ಅಸಹ್ಯ ಆಗುತ್ತೆ. ಬೇರೆಯವರಲ್ಲಿರೋ ಒಳ್ಳೆ ಗುಣ ಮಾತ್ರ ನೋಡು ಅಂತ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ರು.